ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ರಾಮನಾಥ್ಪುರ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗು ಒಂದು ಪುಟ್ಟ ಪೂಜೆ ಮಾಡಿಸ್ಬೇಕು. ನಾವು ರೀಚ್ ಆಗಿತ್ತು 2:45 ಆಗಿತ್ತು. ಅಷ್ಟೊತ್ತಿಗೆ ಕ್ಲೋಸ್ ಮಾಡಿದ್ರು ಟೆಂಪಲ್ನ. ನಮ್ಮದು ಪೂಜೆ ಇದ್ದಿತ್ತು ಫಸ್ಟ್ ಫ್ಲೋರಲ್ಲಿ, ಹಾಗೆ ಮೇಲೆ ಬನ್ನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅವರೆಲ್ಲ ಪೂಜೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋತಾ ಇದ್ರು. ಹಾಗೆ ಅಂದರೆ ಜೆಂಟ್ಸಿಗೆ ಪಂಚೆ ಮತ್ತು ಶಲ್ಯ ಹಾಕ್ಕೋಬೇಕು ಅಂತ ಹೇಳಿದರು. ಮತ್ತು ನಾವು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿದ್ವಿ. ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅವ್ರಿಗೆ ಕೊಡಲಿಕ್ಕೆ. ಅವರು ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಅದಾದಮೇಲೆ ನಾವು ಪೂಜೆ ಮಾಡುವಾಗ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಪೂಜೆ ಆದಮೇಲೆ ಒಂದು ಫೋಟೋಸ್ ಹಾಗೆ ಪುಟ್ಟ ವೀಡಿಯೋ ತೊಗೊಂಡಿದ್ದೀನಿ, ಅದನ್ನು ನಾನು ಹಾಕಿದ್ದೀನಿ. ಹಾಗೆ ಒಂದು ಗ್ರೂಪ್ ಫೋಟೋ ಕೂಡ ತೊಗೊಂಡಿದ್ದೀವಿ ಅಲ್ಲೇ ಎಲ್ಲ. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಹೋದಾಗ ಟೆಂಪಲ್ ಓಪನ್ ಆಗಿತ್ತು. ಹಾಗೆ ನನ್ನ ಮಗಳು ಅಲ್ಲಿ 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 ಅಡ್ಬಿಡ ಅಲ್ಲಿ ಮಾಮಿರದ ಅಲ್ಲಿ ಎಕ್ಸಸೈಸ್ ಮಾಡಿದೆ. ಅದಾದಮೇಲೆ ನಾವು ಹೊಳೆ ಹತ್ರ ಬಂದ್ವಿ ಮೀನು ನೋಡಲಿಕ್ಕೆ. ಇಲ್ಲೂ ಕೂಡ ಒಂದು ದೇವಸ್ಥಾನ ಇದೆ, ಬಟ್ ನಾವು ಒಳಗಡೆ ಹೋಗಲಿಲ್ಲ. ಹಾಗೆ ಸೀದಾ ನಾವು ಹೊಳೆ ಹತ್ರನೇ ಬಂದ್ವಿ. ಆಲ್ಮೋಸ್ಟ್ ನಾವು 2 to 3 ಇಯರ್ಸ್ ಆಗಿತ್ತು ಟೆಂಪಲ್ಗೆ ಹೋಗಿ. ನಮ್ಮ ಅಕ್ಕನ ಮದುವೆ ರೀಸೆಂಟ್ ಡೇಸಲ್ಲಿ ಏನೋ ಹೋಗಿದ್ದು ನೆನಪು. ಅದಾದಮೇಲೆ ನನ್ನ ಮಗಳು ಅಂತೂ ತುಂಬ ಖುಷಿ ಪಡ್ತಾಳೆ. ಹೊರಗಡೆ ಹೋಗೋದು ಸುತ್ತಾಡೋದು ಅಂದರೆ ಅವಳಿಗೆ ತುಂಬ ಖುಷಿ. ಅವಳು ಮೀನಿಗೆ ಪುರಿ, ಕಡಲೆಕಾಯಿ ಎಲ್ಲ ತೊಗೊಂಡು ಹಾಕ್ತಾಯಿದ್ಲು. ಆ ಮೀನನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಅವಳಿಗೆ. ಎಂಜಾಯ್ ಮಾಡ್ತಾಯಿದ್ಲು. ಅದಾದಮೇಲೆ ಪುನಃ ಕೇಳ್ತಾಯಿದ್ಲು ಅವಳ ತಾತಂಗೆ, ಕೊಡು ಇನ್ನೂ ಹಾಕ್ತೀನಿ ನಾನು ಮೀನಿಗೆ ಊಟನ ಅಂತ. ಅವಳಂತೂ ತುಂಬಾ ಖುಷಿ ಪಟ್ಟಿದ್ದಾಳೆ. ಹಾಗೆ ನಾನು ಕೂಡ ಸ್ವಲ್ಪ ಪುರಿ ಎಲ್ಲ ಹಾಕಿದೆ. ಅದು ಸಂಜೆ ಹೊತ್ತು ಸನ್ಸೆಟ್ ಆಗುವಾಗ ನೋಡ್ಲಿಕ್ಕೆ ತುಂಬಾ ಖುಷಿ ಇರುತ್ತೆ. ಅದಾದಮೇಲೆ ನೋಡಿ ಕೇಳ್ತಾ ಇದ್ದಾಳೆ ಅವ್ರ ತಾತಂಗೆ ಕೊಡಿ ಅಂತ. ಅದಾದಮೇಲೆ ಸ್ವಲ್ಪ ಫೋಟೋಸ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ, ಅದನ್ನು ಕೂಡ ಹಾಕಿದ್ದೀನಿ. ಓಕೆ, ಬಾಯ್ ಎವ್ರಿವನ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ.